ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಯುಕ್ತ ಪಾಟೀಲ್ ಗೋ ಬ್ಯಾಕ್ ಚಳುವಳಿ. ಹೌದು, ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಿಂದ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಕೈ ಕಾರ್ಯಕರ್ತರು ಮುಂದಾಗಿದ್ದಾರೆ. ಕೈ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದು ಸದ್ಯ ಪೊಲೀಸರಿಂದ ವಾಗ್ವಾದ ನಡೆದಿದೆ. ಎಲ್ಐಸಿ ವೃತ್ತದಿಂದ ಕಾಂಗ್ರೆಸ್ ಕಚೇರಿಯವರಿಗೆ ಧಿಕ್ಕಾರ ಕೂಗುತ್ತಾ ಕೈ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ನಂತರ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ನಂಜಯ್ಯನಮಠ ವಿರುದ್ಧವೂ ಕೂಡ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ರು. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಿನ್ನೆಲೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಿದ್ರು. ಈಗಾಗಲೇ ವಿಜಯಪುರ ಜಿಲ್ಲೆಯ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ನೀಡಲು ಹೈಕಮಾಂಡ್ ಮುಂದಾಗಿದ್ದು, ಬಾಗಲಕೋಟೆಯ ನವನಗರದಲ್ಲಿರತಕ್ಕಂಥ ಕಾಂಗ್ರೆಸ್ ಕಚೇರಿಗೆ ಕೈ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ರಾಜಕೀಯ ಮಾಡ್ಸಕತ್ತೀರಿ, ಎಲ್ಲ MLAಗಳು ದುಡಿಸ್ಕೊಂಡು ಕೈ ಬಿಟ್ರ ಕಾಂಗ್ರೆಸ್ ಆಫೀಸ್ನಾಗ ಹೋಗ್ಬೇಡ ಅಂದ್ರೆ ಯಾವ ಹೆಣ್ಮಕ್ಳು ಬರುವಂಗಿಲ್ಲ. ಯಾರ ಬಂದ್ರಂದ್ರೆ ನಾವು ಇಲ್ಲಿಂದ ಇಲ್ಲೇ ಪಡೆದು ಓಡಿಸಿಬಿಡ್ತಾವ ನೋಡ್ರಿ. ಎದಕ್ ಬೇಡ ಅನ್ನಕತ್ತಾರ ಆಂಟಿ? ಒಳಗೆ ಹೋಗೋದು ಬೇಡ, ಇಲ್ಲೇ ಹೋಗ್ರಿ. ಎದಕ್ಕೆ ಇಲ್ಲಾಕ್ ಹೋಗ್ಬೇಕತ್ತ? ಇವ್ರು ಯಾರತ್ತ? ನಾವು ಒಳಗೆ ಹೋಗಕ್ಕೆ ಕೇಳಕ್ಕೆ ಇವ್ರು ಯಾರ್ರಿ? ನೀವು ಯಾರು ಕೇಳಿಲ್ಲನ್ರಿ? ಅವ್ರು ಈಗ ಬಂದಿನ ಹೊರಗೆ ಬಂದೇವು ಅಷ್ಟೇ. ನೀವು ಏನದು ಸುದ್ದಿ ಮಾಡ್ತೀರಿ ಹೇಳ್ರಿ? ಎಲ್ಲರೂ ಜೂಮ್ ಹಾಕಾಕತ್ತೀರಿ. ಫಸ್ಟ್ ಸುದ್ದಿ ಏನು ಮಾಡ್ತೀರಿ ಅದನ್ನ ಹೇಳ್ರಿ. ನಾವು ಹೇಳುದು ಎಲ್ಲ ಸುದ್ದಿ ಮಾಡ್ತಿದ್ರೆ ನಾವು ಹೇಳ್ತೀವಿ ಇಲ್ಲಿ ಹೇಳಿ. ಒಟ್ಟ ಯಾರು ತಾಸಿಗೊಮ್ಮೆ 10 ಮಂದಿ ಬರೋರ ಇಟ್ಟು ದಾಂಧಿ ಮಾಡ್ಕೊತ ಕುಂದ್ರವ್ರ. ಅವ್ರು ನಮ್ಮನ್ನ ಜೈಲಿಗಾರ ಕಳಿಸ್ರಿ, ಎಲ್ಲಾರು ಕಳಿಸ್ರಿ. ಟಿಕೆಟ್ ವೀಣಾ ಕಾಶಪ್ಪನವ್ರಿಗೆ ಕೊಡ್ಬೇಕ್ರಿ. ಯಾರು ದುಡ್ದಾರೋ ಅವ್ರಿಗೆ ಪಗಾರ ಇರ್ತೈತ್ರಿ. ಯಾರು ದುಡಿಲಾರ್ದವ್ರು ಒಬ್ರನ್ನ ತಂದು ನಿಮ್ಮ ಅದೇನಂತಾರಲ್ಲ, ನಾವ್ ಏನಾರು ಮಾತಾಡಿದ್ರೆ ಇದು ಆಕತಿ. ನಿಮ್ಮ ಚಟಕ್ಕೆಲ್ಲ ಯಾರನ್ನ ತಂದು ನಿಲ್ಸಿದ್ರ ಪಕ್ಷ ಬಿದ್ದು ಹೋಗತ್ತಿಲ್ರಿ. ಇಲ್ಲಿ ಪಕ್ಷಕ್ಕ ಸ್ವಪಕ್ಷದವ್ರು ಯಾರು ಇಲ್ಲ, ಬೇರೆ ಬೇರೆ ಪಕ್ಷಕ್ಕೆ ಬಂದವ್ರು ಅದಾರ. ಕಾಂಗ್ರೆಸ್ ಅವ್ರಿಗೆ ನೋವು ಆಕತಿ, ಕಟ್ಟ ಕಾಂಗ್ರೆಸ್ ಅವ್ರಿಗೆ ಇದು ನೋವು ಆಕತಿ. ಪಕ್ಷದ ಜಿಲ್ಲಾ ಅಧ್ಯಕ್ಷ ಯಾವುದೇ ಲೆಟರ್ ಏನೂ ಇಲ್ಲದೆ ಇವತ್ತು ನಮ್ಮ ಕಾಂಗ್ರೆಸ್ ಆಫೀಸು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಮುತ್ತಿಗೆ ಹಾಕಿ ಯಾವ ಉದ್ದೇಶಪೂರ್ವಕವಾಗಿ ಯಾರ್ದೋ ಮಾತುಗಳನ್ನು ಕೇಳಿ ನಮಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೊಂದರೆ ಮಾಡಕತ್ತಾರ. ನಾವು ಕಾಂಗ್ರೆಸ್ ಆಫೀಸಿಗೆ ನಾವು ಮನವಿ ಕೊಡಕ್ ಹೋಗಿ ಹೊರತಾಗಿ ನಮ್ಮ ಮನೆ ಅದು, ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಳಿಸಿದಂತ ಆಫೀಸ್ ಅದು. ಆ ಆಫೀಸಿನಲ್ಲಿ ನಮ್ಮ ಸೆಕ್ರೆಟರಿ ಅದನ್ನ, ಆ ಸೆಕ್ರೆಟರಿಗೆ ಮನವಿ ಕೊಡು ಅಂತೇಳಿ ಜಿಲ್ಲಾ ಅಧ್ಯಕ್ಷರು ನಮಗೆ ಫೋನಿನ ಮುಖಾಂತರ ಹೇಳ್ಯಾರ. ಆ ಪ್ರಕಾರ ನಾವು ಅಲ್ಲಿ ಮನವಿ ಕೊಡಕ್ ಹೊರಟಿವಿ. ನಮಗೆ ಯಾರ್ದೋ ಮಾತುಗಳನ್ನು ಕೇಳಿ ಯಾವುದೇ ಒಂದು ಲೆಟರ್ ಇಲ್ಲದೆ, ಅಧ್ಯಕ್ಷರ ಲೆಟರ್ ಇಲ್ಲದೆ, ಯಾವುದೇ ಇಲ್ಲದೆ ನಮ್ಮ ಮುತ್ತಿಗೆ ಹಾಕಿ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಕತ್ತಾರ. ದಯವಿಟ್ಟು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಹೇಳ್ಯಾರ ನಮಗೆ ಒಂದು ಏನಾರ ಜಿಲ್ಲಾ ಅಧಿಕಾರಿ ನಮ್ಮ ಆಫೀಸನ್ನು ಇದನ್ನ ನೋಡ್ಕೋರಿ, ಅದನ್ನ ಬಂದೋಬಸ್ತ್ ಮಾಡ್ರಿ ಅಂತ ಏನಾರ ಲೆಟರ್ ಕೊಟ್ಟಿದ್ರ ನಾವು ಸೀದಾ ಕಾರ್ಯಕರ್ತರು ನಮ್ಮ ಊರಿಗೆ ಹೋಗ್ತೀವಿ. ಲೆಟರ್ ತೋರ್ಸ ಇಲ್ಲ ಅಂದ್ರೆ ನಾವು ಅಲ್ಲಿವರೆಗೆ ನಾವು ಇಲ್ಲೇ ಕುಂದಿರ್ತೀವಿ.